ಗುರುಜಿ, ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರುವಂತಹ ವೃಷಭ ರಾಶಿಯವರ ಭವಿಷ್ಯ 2026ರಲ್ಲಿ ಈ ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ಯಾವ ರೀತಿಯಾಗಿರಲಿದೆ? ಅವರ ಪಾಲಿಗೆ ಇದು ವರವಾಗುತ್ತಾ ಅಥವಾ ಶಾಪವಾಗುತ್ತಾ? ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ಮಕರ ಸಂಕ್ರಮಣದ ಈ ಹಬ್ಬ ಏನಿದೆ ಎಲ್ಲ ರೀತಿಯ ಒಳಿತನ್ನು ದೇವರ ಅನುಗ್ರಹದ ಮೂಲಕವಾಗಿ ಒದಗಿಸಲಿ ಅಂತ ಹಾರೈಸ್ತಾ, ವೃಷಭ ರಾಶಿಯ ಸಂದರ್ಭದಲ್ಲಿ ಮಕರ ಸಂಕ್ರಮಣದ ಫಲ ಏನು ಅಥವಾ ಕೆಲವೊಂದು ತೊಂದರೆಗಳು ಏನು, ಒಳಿತೇನು ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ನೋಡಿ, ವೃಷಭ ರಾಶಿ ಸ್ವಲ್ಪ ಅದೃಷ್ಟವನ್ನು ಇಟ್ಟುಕೊಂಡಂಥ ರಾಶಿ ಈಗ ಕಾಲದ ಘಟ್ಟದಲ್ಲಿ. ಯಾಕೆ, ಬರುವ ಜೂನ್ 2ರವರೆಗೂ ಗುರುಬಲ ಇದೆ ಇವರಿಗೆ. ಹಾಗೆಯೇ ಸಂಪೂರ್ಣವಾದಂತಹ ಚೈತನ್ಯವನ್ನು ಶನೈಶ್ಚರನ ಮೂಲಕವಾಗಿಯೇ ಪಡೆಯುವಂತಹ ಅದೃಷ್ಟವನ್ನು ಇವರು ಪಡೆದಿದ್ದಾರೆ. ಯಾಕೆ, ಶನೈಶ್ಚರ ಇವರಿಗೆ ಯೋಗಕಾರಕ. ಶನೈಶ್ಚರ ಎಲ್ಲರಿಗೂ ಕೂಡ ತೊಂದರೆಯನ್ನು ಕೊಡುವಂಥವನಾದರೆ, ಶನಿ ಕಾಟದ ಸಂದರ್ಭದಲ್ಲಿ ಖಂಡಿತ ಕೊಡ್ತಾನೆ, ಅದು ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್ಸ್. ಖಂಡಿತ ಕೊಡ್ತಾನೆ ಅಂದರೆ ಶನೈಶ್ಚರನ ಶಕ್ತಿಯನ್ನೂ ಮೀರಿದಂಥ ಯಾವುದೋ ಒಂದು ಇನ್ನೊಂದು ಶಕ್ತಿ ಅಲ್ಲಿ ಅಂದರೆ ವೃಷಭ ರಾಶಿಯವರಿಗೆ ಅಂತಲ್ಲ, ಇನ್ನೊಂದು ಯಾವುದೋ ರಾಶಿಗೆ ಬಂದರೂ ಕೂಡ ಒಳಿತಿಗೆ ದಾರಿ ಇದೆ. ಶನೈಶ್ಚರ ಬಂದ ಅಂದ ತಕ್ಷಣ ಎಲ್ಲದೂ ಹಾಳಾಗೋಯ್ತು ಅಂತಲ್ಲ. ಆದರೆ ಶನೈಶ್ಚರ ಕೊಡುವಂಥ ಒಂದು ಸಣ್ಣ ಪ್ರಮಾಣದ, ಎಷ್ಟೇ ಸುಖ ಇದ್ದರೂ ಒಂದು ಪ್ರಮಾಣದಲ್ಲಿ ಅವನು ಏನು ಮಾಡ್ತಾನೆ, ಪಿನ್ನು ಚುಚ್ಚುತ್ತಾ ಇರ್ತಾನೆ. ಅದು ಇಲ್ಲ ಇವರಿಗೆ. ಮೇಲಿಂದ ಶನೈಶ್ಚರ ಪರಮೋಚ್ಚವಾದಂಥ ಒಂದು ಅನುಗ್ರಹವನ್ನು ಕೊಡುವಂಥ ಒಂದು ಗಟ್ಟಿಯಾದ ಸ್ಥಳದಲ್ಲಿ ಕೂತಿದ್ದಾನೆ. ಒಂದೇ ಒಂದು ಅವನ ದೌರ್ಬಲ್ಯ ಏನಾಗಿದೆ ಅಂತಂದರೆ, ಕೂತಂತಹ ಸ್ಥಳ ಇವರಿಗೆ ವೃಷಭ ರಾಶಿಯವರಿಗೆ ಒಳಿತನ್ನು ಉಂಟು ಮಾಡುವಂಥ ಕ್ಷೇತ್ರ ಆದರೂ ಕೂಡ ಶನೈಶ್ಚರನಿಗೆ ಅಷ್ಟೊಂದು ಸುಖದಾಯಕವಲ್ಲದೆ ಹೋದಂತಹ ನೀರಿನ ಕ್ಷೇತ್ರದಲ್ಲಿ ಕೂತಿದ್ದಾನೆ. ಮೀನರಾಶಿಯಲ್ಲಿದ್ದಾನೆ ಅಂತಂದ್ರೆ ಏನು, ನೀರಿನ ಕ್ಷೇತ್ರದಲ್ಲಿ ಕೂತಿದ್ದಾನೆ. ಆದರೆ ಒದಗಿ ಬಂದಿರತಕ್ಕಂಥ ಈ ಒಂದು ಸೂರ್ಯ ಏನಿದ್ದಾನೆ, ಈಗ ಮಕರ ಸಂಕ್ರಮಣದ ಸಂದರ್ಭದಿಂದಲೂ ಮುಂದಿನ 1 ವರ್ಷದ ಕಾಲ ಖಂಡಿತವಾಗಿ ಈ ಒಂದು ವೃಷಭ ರಾಶಿಯವರಿಗೆ ಒಳಿತನ್ನು ತರೋದಕ್ಕೆ ಬೇಕಾದಂತಹ ಎಲ್ಲ ವಿಚಾರಗಳಲ್ಲಿಯೂ ತನ್ನದೇ ಆದಂತಹ ಅಕ್ಕರೆಯ ಅಮೃತವನ್ನು ಇವರಿಗೆ ಕೊಡಲಿಕ್ಕೆ ತನ್ನ ಶಕ್ತಿಯನ್ನು ಅವನು ಉಪಯೋಗಿಸ್ಕೊಳ್ತಾ ಇರ್ತಾನೆ. ಆದರೆ ಒಂದು ತೊಂದರೆ ಎಲ್ಲಿ ಬರ್ತದೆ ಅಂತಂದರೆ, ತೊಂದರೆ ಬರುವಂಥ ಒಂದು ಸಂದರ್ಭ ಹಾಗಾದರೆ ಇಲ್ಲವೋ ಇವರಿಗೆ, ಶನೈಶ್ಚರನಿಂದಲೂ ಅದ್ಭುತ, ಹಾಗೆಯೇ ಸೂರ್ಯನಿಂದಲೂ ಅದ್ಭುತವಾದಂಥದ್ದಿದೆ. ಯಾಕೆಂದರೆ ಸೂರ್ಯ ಇವರಿಗೆ ಸುಖ ಸ್ಥಾನದ ಯಜಮಾನ. ಹಾಗೆ ನೋಡಿದರೆ ಸ್ವಲ್ಪ ಸೂರ್ಯನಿಗೆ ತೊಂದರೆಗಳು ಆಚೆ ಈಚೆ ಶುಕ್ರನ ಮೂಲಕವಾಗಿ ಇದೆ ಅಂತಾದರೆ ತೊಂದರೆನೇ ಜಾಸ್ತಿ ಇರುತ್ತೆ. ಆದರೂ ಈ ಒಂದು ವೃಷಭ ರಾಶಿಯವರಿಗೆ ಸುಖ ಸ್ಥಾನದ ಯಜಮಾನನಾಗಿ ಸೂರ್ಯ ಏನಾಗ್ತಾನೆ, ಈ ವೃಷಭ ರಾಶಿಯ ಯಜಮಾನನಾದಂತಹ ಶುಕ್ರನಿಗೆ ಇವನು ವಿರೋಧಿಯೇ ಆದರೂ, ವಿರೋಧಿ ಅಂದ್ರೇನು, ಪಕ್ಕಾ ಆರ್ಕ್ ಎನಿಮಿ, ಅಂದರೆ ಇನ್ನಿಲ್ಲದ ರೀತಿಯ ಒಬ್ಬ ಇವನಾಗಿರ್ತಾನೆ, ಯಾರಾಗಿರ್ತಾನೆ, ವೈರಿಯಾಗಿರ್ತಾನೆ. ಆದರೂ ಸುಖದ ಮನೆ ಯಜಮಾನನಾಗಿರೋದ್ರಿಂದ ಆ ಸುಖಕ್ಕೆ ಬೇಕಾದಂತಹ ಧಾತುಗಳನ್ನು ಈ ಗ್ರಹಗಳು ಸೃಷ್ಟಿಸಿ ಕೊಡಲೇಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಈ ಗ್ರಹಗಳ ಒಂದು ರೀತಿ ಏನು ಅಂದರೆ, ನಾವು ಮನುಷ್ಯ ಏನು ಹೇಳ್ತಾನೆ, ನಾವು ಹಳೆಯ ಒಂದು ಸಿನಿಮಾದ ಲತಾ ಮಂಗೇಶ್ಕರ್ ನಾವು ದೇವರ ಬಂಧಿಗಳು ಅಂತ ಆ ಹಾಡು ಬರುತ್ತೆ. ಈ ಕ್ಷಣಕ್ಕೆ ನನಗೆ ಆ ಲಿರಿಕ್ಸ್ ನೆನಪಾಗ್ತಾ ಇಲ್ಲ. ಅದರಲ್ಲಿ ಬರೋದೇನು, ಓ ಮಾಲಕ್ ತೆರೆ ಬಂದೆ ಹಮ್ ಅಂತ ಹೇಳಿ ಅದು ಶುರುವಾಗುತ್ತೆ. ಅಂದರೆ ನಾವು ಈ ಗ್ರಹಗಳ ಸಂದರ್ಭದ ಬಂಧಿಗಳಾದರೂ ಕೂಡ ಈ ಗ್ರಹಗಳು ಕೂಡ ಒಂದೊಂದು ಸಂದರ್ಭದಲ್ಲಿ ಏನಾಗ್ತವೆ, ಯಾವುದೋ ಒಂದು ವಿಚಿತ್ರ ಪರಿಸ್ಥಿತಿಗೆ ಅವು ಬಂಧಿ ಆಗ್ತವೆ. ಅಂದರೆ ಅವರ ಸ್ವಾತಂತ್ರ್ಯವನ್ನು ಅವು ಚಲಾಯಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಂತಹ ಒಳ್ಳೆಯದನ್ನು ಮಾಡಿಕೊಡಬೇಕಾದಂಥ ಸೂರ್ಯ ಈ ಮಕರ ಸಂಕ್ರಮಣದ ಸಂದರ್ಭದ 1 ವರ್ಷದ ಅವಧಿಯಲ್ಲಿ ಈ ವೃಷಭ ರಾಶಿಯವರಿಗೆ ಒದಗಬಹುದಾದಂಥ ತೊಂದರೆ ಎಲ್ಲಿ ಬರುತ್ತೆ ಅಂತಂದರೆ, ಮೂಲ ಜಾತಕದಲ್ಲಿ ಮಂಗಳ ಚೆನ್ನಾಗಿಲ್ಲ ಅಂತಾದರೆ ಮಾತ್ರ ಕಷ್ಟ ಬರುತ್ತೆ. ಆ ಮಂಗಳ ಚೆನ್ನಾಗಿಲ್ಲ ಅಂತಂದರೆ ಏನು, ಆ ಮಂಗಳ ಯಾರು ಅವನು ಅಂತಂದರೆ, ಈ ವೃಷಭ ರಾಶಿಯವರಿಗೆ ನಷ್ಟದ ಮನೆಯ ಯಜಮಾನನೂ ಹೌದು, ಕುಟುಂಬ ಸ್ಥಳದ ಯಜಮಾನ. ಕುಟುಂಬ ಅಂತಂದರೆ ಇದಲ್ಲ, ಮಕ್ಕಳು ಮರಿ ಎಲ್ಲ ಸೇರಿದಂಥ ಕುಟುಂಬ ಅಲ್ಲ, ದಾಂಪತ್ಯ. ಈ ದಾಂಪತ್ಯದ ಸಂದರ್ಭದ ವಿಚಾರ ಬಂದಾಗ ಮೂಲ ಜಾತಕದಲ್ಲಿ ಮಂಗಳನ ಪರಿಸ್ಥಿತಿಗಳು ತಾಕಲಾಟದಲ್ಲಿ ಇರುವಂಥ ರೀತಿಯಲ್ಲಿ ಇದ್ದು, ಈಗ ಸೂರ್ಯನ ದಶಾವೇ ನಡೆಯುತ್ತಿರುವಂಥ ಸಂದರ್ಭ ಆಗಿದ್ದಿದ್ರೆ ಅಥವಾ ಚಂದ್ರನ ದಶಾ ನಡೆಯುತ್ತಿರುವಂಥ ಸಂದರ್ಭ ಆಗಿದ್ದಿದ್ರೆ, ಸೂರ್ಯನ ಸಂದರ್ಭದಲ್ಲಿ ಅನೇಕದ್ದಾದಂಥ ಒಳಿತುಗಳ ಒಂದು ಸಾಪೇಕ್ಷತೆ ಇವರಿಗೆ ಸಿಗಬೇಕಾದಂಥದ್ದು ನ್ಯಾಯ ಅಥವಾ ನೇಮ ಅನ್ನುವಂಥದ್ದು ಹೌದಾದರೂ ಕೂಡ
ಒಂದು ತುಸು ಮಟ್ಟಿಗಿನ ಒಂದು ಭೂಕಂಪನ ದಾಂಪತ್ಯದ ಸಂದರ್ಭದಲ್ಲಿ ವೃಷಭ ರಾಶಿಯವರಿಗೆ ನೆರವೇರೋದಕ್ಕೆ ಸಾಧ್ಯ ಇರುತ್ತೆ. ಆದರೆ ಆ ನೆರವೇರುವಿಕೆಯ ಸಂದರ್ಭದಲ್ಲೂ ಕೂಡ ಶುಕ್ರನ ಸಂದರ್ಭ ಗಟ್ಟಿಯಾಗಿದೆ ಅಂತಾದರೆ, ಅಥವಾ ಈಗ ಇರುವಂತಹ ಒಂದು ಏನು ಜೂನ್ 2ನೇ ತಾರೀಕಿನವರೆಗಿನ ಗುರು ಬಲದ ಸಂದರ್ಭದ ಗುರು ಅತ್ಯಂತ ಪ್ರೊಫೌಂಡ್ ಒಂದು ಶಕ್ತಿಯೊಂದಿಗೆ ಇವರ ಜಾತಕದಲ್ಲಿ ಇದ್ದಾನೆ ಅಂತಾದರೆ, ಅವನು ಏನು ಮಾಡ್ತಾನೆ, ಆಗಬಹುದಾದಂತಹ ದಾಂಪತ್ಯದ ಸಂದರ್ಭದ ಕ್ಲೇಶಗಳನ್ನು ನಿವಾರಿಸುವಂತಹ ಶಕ್ತಿಯನ್ನು ಇವರಿಗೆ ಒದಗಿಸ್ಕೊಡ್ತಾನೆ. ಯಾಕೆಂದರೆ ಅವನು ಈಗ ಹಾಲಿ ಇವರಿಗೆ ಕುಟುಂಬ ಸ್ಥಾನವಾದಂತಹ ಒಂದು ಮಿಥುನದಲ್ಲಿ ಕೂತಿದ್ದಾನೆ. ಅವನು ಎಲ್ಲಿವರೆಗಿದ್ದಾನೆ? ಜೂನ್ 2ರವರೆಗಿದ್ದಾನೆ. ಆ ನಂತರದಲ್ಲಿ ಅವನು ಸ್ಲೋ ಆಗಿ ಎಲ್ಲಿಗೆ ಹೋಗ್ತಾನೆ? ಕರ್ಕಾಟಕ ರಾಶಿಗೆ ಹೋಗ್ತಾನೆ. ಕರ್ಕಾಟಕ ರಾಶಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಗುರು ವೃಷಭ ರಾಶಿಯವರಿಗೆ ಧೈರ್ಯವನ್ನು ಕೊಡ್ತಾನೆ. ಆ ಧೈರ್ಯವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಸೂರ್ಯನೂ ಕೂಡ ಇವರಿಗೆ ಬೇಕಾದಂತಹ ವಿವೇಕಕ್ಕೆ ಒದಗಬೇಕಾದಂತಹ ಧಾತುಗಳನ್ನು ಕೊಡುವವನಾಗಿರೋದ್ರಿಂದ ತಾಳ್ಮೆ ಹಾಗೂ ವಿವೇಕದೊಂದಿಗಿದ್ದರೆ ದಾಂಪತ್ಯದಲ್ಲೂ ಕೂಡ ಒಂದು ಹೊಸ ಬಗೆಯ ಚೈತನ್ಯವನ್ನು ಸಂಪಾದಿಸಿಕೊಳ್ಳುವಂಥ ಒಂದು ಅವಕಾಶ ಇವರಿಗಿದ್ದೇ ಇದೆ. ಆದರೆ ಈ ಕುಜದೋಷಕ್ಕೆ ಸಂಬಂಧಿಸಿದಂಥ ವಿಚಾರಗಳು ಇವರ ಜಾತಕದಲ್ಲಿ ಏನಾದರೂ ಇದೆ ಅಂತಾದರೆ, ಕುಜದೋಷ ನಮ್ಮ ನಿಯಮಗಳ ಪ್ರಕಾರ ಏನು ಹೇಳ್ತೀವಿ ನಾವು, ಒಂದು ರಾಶಿಯಿಂದ 2ರಲ್ಲಿ ಕುಜ ಇದ್ದಾನೆ, ಅಥವಾ 5ರಲ್ಲಿದ್ದಾನೆ, ಅಥವಾ 7ರಲ್ಲಿದ್ದಾನೆ, ಅಥವಾ 9ರಲ್ಲಿದ್ದಾನೆ, ಅಥವಾ 11 ಅಂದರೆ ಅಲ್ಲೆಲ್ಲ ಇವ ಏನಾಗುತ್ತೆ, ಕುಜ ದೋಷಗಳು ಬರ್ತವೆ ಅಂತ ಹೇಳ್ತಾರೆ. 11ರಲ್ಲಿ ಬಂದರೆ ಇರೋದಿಲ್ಲ. 2 ಕುಟುಂಬ ಸ್ಥಾನ, 5 ಮಕ್ಕಳ ಸ್ಥಾನ, 7 ದಾಂಪತ್ಯದ ಸ್ಥಳ, ಹಾಗೆ 8 ಮರಣದ ಸ್ಥಳ. ಈ ಎಲ್ಲ ಮನೆಗಳಲ್ಲಿದ್ದರೆ ತೊಂದರೆಗಳು ಕುಜನಿಂದ ಬರ್ತವೆ. ಆದರೆ ಕುಜನ ಸಂದರ್ಭಕ್ಕೆ ನಿಯಮಗಳು ಒಂದು ಹೇಳ್ತವೆ. ಆದರೆ ಆ ನಿಯಮಗಳನ್ನು ಮೀರಿ ಕುಜದೋಷವೇ ಇರದೆ ಹೋದಂಥ ಕೆಲವು ನಕ್ಷತ್ರಗಳ ಹೆಲ್ಪು ಕೂಡ ಈ ಕುಜದೋಷ ಇರುವವರಿಗೆ ಸಿಗುತ್ತೆ. ಅಂಥದ್ದು ಸಿಕ್ಕಿದಾಗ ಕುಜನಿಂದ ಹೆದರಬೇಕಾದಂಥ ಸಂದರ್ಭ ಇರೋದಿಲ್ಲ. ಹಾಗಾಗಿ ವೃಷಭ ರಾಶಿಯವರು ಕುಜದೋಷ ಇದೆ ಅಂದ ತಕ್ಷಣ ಹೆದರಿಕೆ ಬಂತು ಅಂತ ಅರ್ಥ ಮಾಡ್ಕೊಳ್ಬಾರ್ದು, ಅಥವಾ ಏನೋ ಒಂದು ಹಾಳಾಗಿ ಹೋಗುತ್ತೆ ಅನ್ನೋದನ್ನು ಅರ್ಥ ಮಾಡಬಾರ್ದು. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಸೂರ್ಯ ಒದಗಿಸಿದಂತಹ ಚೈತನ್ಯವನ್ನು ಒಳಿತಿಗಾಗಿನ ದಾರಿಯ ತಾಳ್ಮೆಗಾಗಿ ಉಪಯೋಗಿಸಿಕೊಂಡಾಗ ಇವರು ಜೀವನದಲ್ಲಿ ದಾಂಪತ್ಯದ ಸಂದರ್ಭದಲ್ಲೂ ಕೂಡ ಎದ್ದು ಜಿಗಿದೇಳೋದಕ್ಕೆ ಸಾಧ್ಯವಾಗುವಂಥ ಒಂದು ಸ್ಥಿತಿ ಇರುತ್ತೆ. ಅಷ್ಟೇ ಅಲ್ಲ, ವಿವಾಹ ಅಪೇಕ್ಷೆಗಳಿಗೆ ವಿವಾಹವಾಗುವಂತಹ ಒಂದು ಸುಸಂದರ್ಭವೂ ಸಿಗತ್ತೆ. ಅಷ್ಟೇ ಅಲ್ಲ, ಈ ರಾಶಿಯ ಜನ ಸೂರ್ಯನ ಕಾರಣಕ್ಕಾಗಿ ನೋಡಿ, ಈಗ ಕಿರುತೆರೆಯ ನಾವು ಬಾಸ್ ಟಿವಿಯ ಒಂದು ಸಂದರ್ಭದಲ್ಲಿ ಈಗ ಒಂದು ರೆಕಾರ್ಡಿಂಗ್ನಲ್ಲಿ ಕೂತಿದ್ದೇವೆ ಅಂತಂದರೆ, ಇಲ್ಲಿ ಈ ಬೆಳಕಿನ ಆ ಒಂದು ಪ್ರಖರತೆ ನಮ್ಮ ಮೇಲೆ ಬಿದ್ದಾಗ ಕ್ಯಾಮ್ರಾ ಅದನ್ನು ಹೀರ್ಕೊಳ್ಳುತ್ತೆ. ಹಾಗೆ ಈ ಸಂದರ್ಭದಲ್ಲಿ ಬೆಳಕಿನ ಮೂಲವಾದಂತಹ ಏನು ಸೂರ್ಯ ಇವರಿಗೆ ಒಳಿತನ್ನು ಮಾಡೋದಕ್ಕೆ ಕೆಲವು ಸಂದರ್ಭಗಳಲ್ಲಿ ಮುಂದಾಗಿ ಬರ್ತಾ ಇದ್ದಾನೆ, ಸುಖವನ್ನು ಕೊಡೋದಕ್ಕೆ ಅಂತ. ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡಾಗ 4 ತಿಂಗಳುಗಳ ಒಂದು ಸಂಪಾದನೆ ಏನಿದೆ ಅದು ಉಳಿದ 8 ತಿಂಗಳವರೆಗೂ ಸಾಕಾಗಿಸಿಕೊಳ್ಳಬಹುದಾದಂಥ ಚಾಣಕ್ಯತೆಯನ್ನು ಇವರು ತೋರಿಸಬಹುದಾಗಿದೆ. ಹಾಗಾಗಿ ಈ ಬೆಳಕು ಎಲ್ಲೆಲ್ಲಿ ಬೇಕು? ಚಿತ್ರೀಕರಣಕ್ಕೆ ಬೇಕು, ಸಿನಿಮಾಕ್ಕೆ ಬೇಕು, ಹಾಗೆ ನಮ್ಮ ಜೀವನದ ಒಂದು ಕೃಷಿಯ ಸಂದರ್ಭಕ್ಕೆ ಈ ಬೆಳಕುಗಳು ಬೇಕು. ಹಾಗಾಗಿ ವಿಶೇಷವಾಗಿ ವೃಷಭ ರಾಶಿಯವರು ಕೃಷಿಯ ಸಂದರ್ಭದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರೆ, ಅಥವಾ ಸಿನಿಮಾಗಳು ಕಿರುತೆರೆಗಳು ಸಂದರ್ಭದಲ್ಲಿ ಇವರು ತೊಡಗಿಸಿಕೊಂಡ್ರೆ, ಕಿರುತೆರೆ ಅಥವಾ ಸಿನಿಮಾದ ಯಾವ ಒಂದು ದಾರಿಯಾಗಿಯೂ ಇರಲಿ, ಆದರೆ ಗೊತ್ತಿರುವಂಥ ದಾರಿ ಇರಬೇಕು. ನಾನೀಗ ಹೇಳ್ತಾ ಇದ್ದೀನಿ, ಒಬ್ಬ ಜ್ಯೋತಿಷಿ ಹೇಳ್ತಾ ಇದ್ದಾನೆ ಅಂತ ಹೇಳೋದಕ್ಕೆ ಸರ್ರನೆ ನುಗ್ಗಿ ಬಿಡೋದಲ್ಲ, ಒಂದು ಸಿನಿಮಾಕ್ಕಾಗಿ ಒಂದು ಸರ್ರನೆ ಒಂದು 5 ಕೋಟಿ ಹಣವನ್ನು ಖರ್ಚು ಮಾಡಿಬಿಡೋದಲ್ಲ. ಆದರೆ ಅದರ ಒಳ ಹೊರಗುಗಳನ್ನು ಸರಿಯಾಗಿ ತಿಳಿದು ಇದರಲ್ಲಿ ಮುನ್ನಡೆಯುವಂಥ ಒಂದು ಧಾಷ್ಟ್ಯವನ್ನು ತೋರಿಸಿದರೆ ಲಾಭವನ್ನು ಸಂಪಾದಿಸಿಕೊಳ್ಳಬಹುದಾದಂಥದ್ದನ್ನು ಜೂನ್ವರೆಗೆ ಬರುವಂಥ ಸಂದರ್ಭದ ಈ ಒಂದು ಕಾಲಾವಧಿಯಲ್ಲಿ ದೊಡ್ಡ ರೀತಿಯಲ್ಲಿ ಗಟ್ಟಿಯಾಗಿ ಹಿಡಿಯೋದಕ್ಕೆ ಅವಕಾಶಗಳಿರುತ್ತೆ. ಹಾಗೆ ಮದುವೆ ಬಗೆಗಾಗೂ ಅವಕಾಶಗಳಿರುತ್ತೆ. ತಾಳ್ಮೆಯೊಂದಿಗಿದ್ದರೆ, ಅರಿತು ನಡೆದರೆ ದಾಂಪತ್ಯದ ವಿಚಾರದಲ್ಲೂ ಕುಜ ಕೊಡಬಹುದಾದಂಥ ತೊಂದರೆಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಇವೆಲ್ಲ ಸಾಧ್ಯವಾಗಲಿ, ಒಳಿತು ಬರಲಿ ಈ ಮಕರ ಸಂಕ್ರಮಣದ ಸಂದರ್ಭದಲ್ಲಿ ಅಂತ ಹಾರೈಸ್ತಾ ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದ ಗುರುಜಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.